ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹರ್ಬಲ್ ಏರ್ ಆಯಿಲ್ ಮನೇಲೇ ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಏರ್ ಆಯಿಲ್ನ ನೀವು ಬಳಸೋದ್ರಿಂದ ಹೇರ್ ಗ್ರೋತು ಚೆನ್ನಾಗಿರುತ್ತೆ, ಹಾಗೆ ಸ್ಪ್ಲಿಟ್ ಹೇರ್ಸ್, ಡ್ಯಾಂಡ್ರಫ್ ಹಾಗೆ ವೈಟ್ ಹೇರ್ಸ್ ಕೂಡ ಬರೋದು ಕಂಟ್ರೋಲ್ ಆಗುತ್ತೆ. ಈ ಏರ್ ಆಯಿಲ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ದಾಸವಾಳ ಹೂವನ್ನು ತೊಗೊಂಡಿದ್ದೀನಿ, 6ರಿಂದ 7 ನಿಂಬೆಹಣ್ಣಿನ ಎಲೆ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪಷ್ಟು ಕರಿಬೇವು, 1 ಕಪ್ಪು ಬೇವಿನ ಎಲೆ ತೊಗೊಂಡಿದ್ದೀನಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ, 1 ಕಪ್ಪು ದಾಸವಾಳದ ಎಲೆ ತೊಗೊಂಡಿದ್ದೀನಿ. ಈಗ ಒಲೆ ಉರಿತಾ ಇದೆ. ಒಲೆ ಮೇಲೆ ಬಾಣಲಿಲಿ ನಾನು 250 ಗ್ರಾಮಷ್ಟು ತೆಂಗಿನ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಈ ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ 1 ಕಪ್ಪಷ್ಟು ದಾಸವಾಳದ ಎಲೆ ಹಾಕ್ತಾಯಿದ್ದೀನಿ, ಹಾಗೆ 6ರಿಂದ 7 ನಿಂಬೆಹಣ್ಣಿನ ಎಲೆ ಹಾಕ್ತಾಯಿದ್ದೀನಿ, ಹಾಗೆ 1 ಕಪ್ಪು ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಹಾಗೆ 1 ಕಪ್ಪು ಕರಿಬೇವು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಡಾರ್ಕ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ. ಈ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತೆ ಒಂದು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಚೆನ್ನಾಗಿ ಫ್ರೈ ಆಗೋದ್ರಿಂದ ಎಲೆಯಲ್ಲಿರುವಂಥ ಅಂಶ ಎಲ್ಲ ಎಣ್ಣೆಲಿ ಇಳಿಯುತ್ತೆ. ಇದೇ ರೀತಿ ಫ್ರೈ ಆದಮೇಲೆ ಈಗ ಇದಕ್ಕೆ ದಾಸವಾಳದ ಹೂವು ಹಾಕ್ತಾಯಿದ್ದೀನಿ. ದಾಸವಾಳದ ಹೂವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹೂವು ಸಹ ಚೆನ್ನಾಗಿ ಫ್ರೈ ಆಗಬೇಕು. ಮತ್ತೆ ಒಂದು ಸಾರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲನೂ ಈ ರೀತಿ ಫ್ರೈ ಆಗಬೇಕು. ಕೊನೆಯದಾಗಿ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಸೇರಿಸ್ತಾ ಇದ್ದೀನಿ. ಈ ಮೆಂತ್ಯ ಕಾಳು ಸೇರಿಸಾದ್ಮೇಲೆ ಒಂದೇ 1 ನಿಮಿಷ ಇದು ಫ್ರೈ ಆದರೆ ಸಾಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಎಣ್ಣೆ ಎಲ್ಲ ರೆಡಿಯಾಗಿದೆ ನೋಡಿ, ಈ ಥರ ಗ್ರೀನ್ ಕಲರ್ ಬಂದಿದೆ. ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಇದು ತಣ್ಣಗೂ ಆಗಿದೆ ನೋಡಿ. ಈ ರೀತಿಯಾಗಿ ಹೇರ್ ಆಯಿಲ್ ರೆಡಿಯಾಗಿದೆ. ಈಗ ಇದರಲ್ಲಿರೋ ಎಲೆ ಎಲ್ಲ ತೆಗೆದುಬಿಟ್ಟು ಸೋರಿಸ್ಕೊಳ್ಳೋಣ. ಈ ರೀತಿ ಒಂದು ಬಟ್ಲು ತೊಗೊಂಡಿದ್ದೀನಿ, ಈ ರೀತಿ ಜಾಲರಿನ ತೊಗೊಂಡಿದ್ದೀನಿ. ಈಗ ಎಣ್ಣೆನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲ ಎಣ್ಣೆನೂ ಈ ರೀತಿಯಾಗಿ ಉಯ್ಕೋಬೇಕು. ಈಗ ಈ ರೀತಿ ಒಂದು ಸೌಟ್ ತೊಗೊಂಡು ಇದನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಏರ್ ಆಯಿಲ್ ರೆಡಿಯಾಗಿದೆ. ಇದರಲ್ಲಿ ನಿಂಬೆಹಣ್ಣಿನ ಎಲೆ ಹಾಗೆ ಮೆಂತ್ಯ ಕಾಳು ಬಳಸಿರೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ, ಹಾಗೆ ಹೇರ್ ಗ್ರೋತು ಚೆನ್ನಾಗಿರುತ್ತೆ. ಹಾಗೆ ಇದು ತಲೆ ಕೂದಲಿಗೂ ತಂಪು ಸಹ ಕೊಡುತ್ತೆ. ಹಾಗೆ ಕರಿಬೇವು ಹಾಕಿರೋದ್ರಿಂದ ಇದು ಹೇರು ಬ್ಲ್ಯಾಕ್ ಆಗೂ ಇರುತ್ತೆ, ಹಾಗೆ ಸ್ಟ್ರಾಂಗ್ ಆಗೂ ಇರುತ್ತೆ. ಇಲ್ಲಿ ಬೇವಿನ ಸೊಪ್ಪು ಬಳಸಿರೋದ್ರಿಂದ ನಿಮ್ಮ ಕೂದಲು ಉದುರೋದು ಕಮ್ಮಿ ಆಗುತ್ತೆ, ಹಾಗೆ ಕೂದಲಿಗೆ ಸ್ಟ್ರೆಂತ್ ಕೊಡುತ್ತೆ. ಹಾಗೆ ಬೇವಿನ ಎಲೆಯಿಂದ ಸ್ಪ್ಲಿಟ್ ಹೇರ್ಸು ಕೂಡ ಕಮ್ಮಿ ಆಗುತ್ತೆ. ದಾಸವಾಳ ಹೂವು ಬಳಸಿರೋದ್ರಿಂದ ನಿಮ್ಗೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಹೇರ್ ಪ್ರಾಬ್ಲಮ್ಗೂ ಈ ಹೇರ್ ಆಯಿಲ್ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಈ ಥರ ನೀವು ಹೇರ್ ಆಯಿಲ್ನ ಬಾಟ್ಲಲ್ಲಿ ಹಾಕಿ ಇಟ್ಕೋಬೋದು. ಇದು ಎಷ್ಟು ದಿನ ಬೇಕಂದ್ರೂ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.